ಹಲೋ ಎವ್ರಿವನ್, ವೆಲ್ಕಮ್ ಟು ನವರಾಸ್ ಕ್ಲಾಸ್ ಟ್ಯುಟೋರಿಯಲ್ಸ್. ಈಗ ಎಕ್ಸಸೈಸ್ ಎಲ್ಲ ಮುಗೀತು. ಈಗ ಎಕ್ಸಾಂಪಲ್ಸ್ ಮಾಡೋಣ. ಓಕೆ, ಫಸ್ಟ್ ಒನ್ ನೋಡಿ ಏನು ಕೊಟ್ಟಿದ್ದಾರೆ. ಫೈಂಡ್ ದ ಏರಿಯಾ ಆಫ್ ಎ ಟ್ರಯಾಂಗಲ್, ಟೂ ಸೈಡ್ಸ್ ಆಫ್ ವಿಚ್ ಆರ್ 8 ಸೆಂಟಿಮೀಟರ್ ಅಂಡ್ 11 ಸೆಂಟಿಮೀಟರ್ ಅಂಡ್ ದ ಪೆರಿಮೀಟರ್ ಈಸ್ 32 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ನೋಡಿ, ಈ ತರದ ಪ್ರಾಬ್ಲಮ್ ಎಕ್ಸಸೈಸ್ ಅಲ್ಲಿ ಕೂಡ ಮಾಡಿದ್ವಲ್ವಾ, ಸೇಮ್ ಅದೇ ರೀತಿ ಇದನ್ನು ಮಾಡಬೇಕು. ನೋಡಿ, ಟೂ ಸೈಡ್ಸ್ ಕೊಟ್ಟಿದ್ದಾರೆ, ಪೆರಿಮೀಟರ್ ಕೊಟ್ಟಿದ್ದಾರೆ, ಏರಿಯಾ ಫೈಂಡ್ ಔಟ್ ಮಾಡಕ್ ಹೇಳಿದ್ದಾರೆ. ಓಕೆ, ಸೊ ಫಸ್ಟ್ ನಮಗೆ ಟೂ ಸೈಡ್ಸ್ ಕೊಟ್ಟಿದ್ರೆ ನಾವು ಥರ್ಡ್ ಸೈಡ್ ಫೈಂಡ್ ಔಟ್ ಮಾಡ್ಕೋಬೇಕು ಅಲ್ವಾ. ಸೊ ನೋಡಿ, ಪೆರಿಮೀಟರ್ ಅಂದ್ರೆ ಏನು? ಸಮ್ ಆಫ್ 3 ಸೈಡ್ಸ್ ಅಲ್ವಾ. ಸೊ ಟೂ ಸೈಡ್ಸ್ ಕೊಟ್ಟಿದ್ದಾರೆ, ಒಂದು 8 ಸೆಂಟಿಮೀಟರ್, ಒಂದು 11 ಸೆಂಟಿಮೀಟರ್ ಅಂತ. ಥರ್ಡ್ ಸೈಡ್ ಕೊಟ್ಟಿಲ್ಲ, ಸೊ ಹಾಗೆ ಇಡೋಣ. ಓಕೆ, ಪೆರಿಮೀಟರ್ ಕೊಟ್ಟಿದ್ದಾರೆ 32 ಅಂತ, ಸೊ 32 ಹಾಕೋಣ. 11 ಪ್ಲಸ್ 8 19 ಪ್ಲಸ್ ಸಿ ಆರ್ 19 ಪ್ಲಸ್ ಸಿ ಇಸ್ ಈಕ್ವಲ್ ಟು 32. ಸೇಮೇ ಅಲ್ವಾ, ಇದನ್ನು ಒಂದೇ ಇದನ್ನು ಒಂದೇ. ಸೊ ಸಿ ಇಸ್ ಈಕ್ವಲ್ ಟು ಏನಾಗುತ್ತೆ, ಈ 19 ಈಕ್ವಲ್ಸ್ ಟು ಈ ಕಡೆ ಹೋದ್ರೆ ಮೈನಸ್ ಆಗುತ್ತೆ. ಸೊ 32 ಮೈನಸ್ 19. ನೋಡಿ, 32 ನಲ್ಲಿ 19 ಮೈನಸ್ ಮಾಡಿದ್ರೆ ಏನ್ ಉಳಿಯುತ್ತೆ? 12 ಮೈನಸ್ 9 ಇಸ್ 3, 2 ಮೈನಸ್ 1 ಇಸ್ 1. ಸೊ ಸಿ ಇಸ್ ಈಕ್ವಲ್ ಟು 13 ಅಂತ ಆಯ್ತು. ಅಂದ್ರೆ ಥರ್ಡ್ ಸೈಡ್ ಸಿಕ್ತು ನಮ್ಗೆ ಸಿ. ಈಗ ನಾವೇನ್ ಫೈಂಡ್ ಔಟ್ ಮಾಡ್ಕೋಬೇಕು? ಎಸ್ ಫೈಂಡ್ ಔಟ್ ಮಾಡ್ಕೋಬೇಕು. ಎಸ್ ಅಂದ್ರೆ ಸೆಮಿ ಪೆರಿಮೀಟರ್. ಸೆಮಿ ಪೆರಿಮೀಟರ್ ಅಂದ್ರೆ ಪೆರಿಮೀಟರ್ ಅಲ್ಲಿ ಹಾಫ್ ಅಂತ. ಪೆರಿಮೀಟರ್ ಆಲ್ರೆಡಿ ಕೊಟ್ಟಿದ್ದಾರೆ ನಮ್ಗೆ 32 ಅಂತ. ಸೊ ಕ್ಯಾನ್ಸಲೇಷನ್ ಮಾಡಿದ್ರೆ 16 ಬರುತ್ತೆ. ಸೊ ಏನಾಯ್ತು? ಎಸ್ ಇಸ್ ಈಕ್ವಲ್ ಟು 16. ಈಗ ಬೈ ಯೂಸಿಂಗ್ ಹಿರೋನ್ಸ್ ಫಾರ್ಮುಲಾ, ಫಾರ್ಮುಲಾ ಏನಿದೆ? ಎ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಎಸ್ ಇಂಟು ಎಸ್ ಮೈನಸ್ ಎ ಇಂಟು ಎಸ್ ಮೈನಸ್ ಬಿ ಇಂಟು ಎಸ್ ಮೈನಸ್ ಸಿ. ಸೊ ನಮ್ಗೆ ಇಲ್ಲಿ ಎಸ್ ಏನಿದೆ 16 ಅಂತ ಬಂದಿದೆ. ಸೊ 16 ಇಂಟು ಎಸ್ ಮೈನಸ್ ಎ, 16 ಮೈನಸ್ ಎ, ಇಲ್ಲಿ ಏನ್ ತಗೊಂಡಿದೀವಿ? 8 ಅಂತ ತಗೊಂಡಿದೀವಿ. ಇನ್ನು ಎಸ್ ಮೈನಸ್ ಬಿ, 16 ಮೈನಸ್ ಬಿ 11 ಅಂತ ತಗೊಂಡಿದ್ದೀವಿ. ಎಸ್ ಮೈನಸ್ ಸಿ, 16 ಮೈನಸ್ ಸಿ ನಮ್ಗೆ ಏನ್ ಬಂತು? 13 ಅಂತ ಬಂತು. ಸೊ ಅಂಡರ್ ರೂಟ್ 16 ಹಾಗೆ ಇಡೋಣ. 16 ಮೈನಸ್ 8 ಅಂದ್ರೆ 8 ಉಳಿಯತ್ತಲ್ವಾ, ಸೊ 8 ಹಾಕೋಣ. ಇಲ್ಲಿ 16 ಮೈನಸ್ 11 ಅಂದ್ರೆ 5 ಉಳಿಯತ್ತೆ, ಸೊ 5 ಇಂಟು 16 ಮೈನಸ್ 13 ಅಂದ್ರೆ 3 ರಿಮೈನ್ಸ್. ಸೊ ಹಾಗೆ ಇಡೋಣ. ಈಗ ನೋಡಿ, ಫ್ಯಾಕ್ಟರ್ಸ್ ತೆಗೆಯೋಣ. 16 ಅಂದ್ರೆ 4 ಇಂಟು 4, 8 ಅಂದ್ರೆ ಗೊತ್ತೇ ಇದೆ ಅಲ್ವಾ, 2 ಇಂಟು 2 ಇಂಟು 2, 5 ಅಂದ್ರೆ 5 ಒಂದೇ ಬರುತ್ತೆ, 3 ಅಂದ್ರೂ ಬರೀ 3 ಬರುತ್ತೆ. ಓಕೆ, ಈಗ ಪೇರ್ ಮಾಡೋಣ. ನೋಡಿ, 4 ಇದೊಂದು ಪೇರ್ ಆಯ್ತು, 2 ಇದೊಂದು ಪೇರ್ ಆಯ್ತು. ಇನ್ನು ಇವಕ್ಕೆ ಪೇರ್ ಇಲ್ಲ. ಸೊ 1 4 ಹೊರಗಡೆ ಬರುತ್ತೆ, ಒಂದು 2 ಹೊರಗಡೆ ಬರುತ್ತೆ. ರೂಟ್ ಅಲ್ಲಿ ಏನು ಉಳೀತು? 2 5 10, 10 3 30. ಅಂದ್ರೆ ನೋಡಿ, 4 2 8 ರೂಟ್ 30 ಇಸ್ ದ ಆನ್ಸರ್. ಇದಕ್ಕೆ ಯೂನಿಟ್ಸ್ ಏನ್ ಕೊಡ್ಬೇಕು? ಏನಿದೆ? ಸೆಂಟಿಮೀಟರ್ ಇದೆ, ಸೊ ಸೆಂಟಿಮೀಟರ್ ಸ್ಕ್ವೇರ್. ಅವ್ರು ಏನ್ ಫೈಂಡ್ ಔಟ್ ಮಾಡಕ್ ಹೇಳಿದ್ರೆ? ಏರಿಯಾ ಆಫ್ ದ ಟ್ರಯಾಂಗಲ್. ಏರಿಯಾ ಆಫ್ ದ ಟ್ರಯಾಂಗಲ್ ಈಸ್ 8 ರೂಟ್ 30 ಸೆಂಟಿಮೀಟರ್ ಸ್ಕ್ವೇರ್ ಇಸ್ ದ ಆನ್ಸರ್. ಓಕೆ, ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್.